ಆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದವರು. ಆ ಯುವಕರನ್ನ ನೆನೆದು ಧಾರವಾಡದ ಸಾಯಿ ಫಾಸ್ಟ್ ಫುಡ್ ಮಾಲೀಕ ದೀಪಕ್ ಕಂಬನಿ ಮಾಡಿದ್ದಾರೆ. ಯುವಕರು ಒಳ್ಳೆಯವರಿದ್ರು, ಹೋಟೆಲಿಗೆ ಬರ್ತಾ ಇದ್ರು, ನಮ್ಮ ಹೋಟೆಲ್ನಿಂದ ಹೆಚ್ಚು ಪಾರ್ಸಲ್ನ ತೆಗೆದುಕೊಳ್ತಾ ಇದ್ರು. ಎಲ್ಲರೂ ಕೂಡ ಆರ್ಥಿಕವಾಗಿ ಹಿಂದುಳಿದವರೇ, ಸಾಕಷ್ಟು ಕಷ್ಟಪಡ್ತಾ ಇದ್ರು. ಈ ಸುದ್ದಿ ತಿಳಿದು ನನಗೆ ಬಹಳ ನೋವಾಗಿದೆ ಅಂತ ಹೇಳಿ ಈ ಹುಡುಗರು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು, ಪಾರ್ಸೆಲ್ ತೆಗೆದುಕೊಳ್ಳುವುದಕ್ಕೆ ಯಾವ ಹೋಟೆಲ್ಗೆ ಹೋಗ್ತಾ ಇದ್ರು, ಆ ಹೋಟೆಲ್ನ ಮಾಲೀಕ ನೋವನ್ನ ವ್ಯಕ್ತಪಡಿಸಿದ್ದಾರೆ, ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ ಅಕ್ಷಯ್, ಆಮೇಲೆ ಇನ್ನೊಬ್ಬ ಯಾರು ಮಾದನ್ ಇದ್ರ ಮದಿಯಾಳದವ ಬರ್ತಿದ್ದ. ಮೂರು ಒಳ್ಳೆ ಜನ ಹುಡುಗರು ನನ್ನ ಅಂಗಡಿಗೆ ಬರುವಂಥವು. ನಿನ್ನೆ ಗೋಕರ್ಣಗೆನ ಹೋಗ್ಯಾರ ಅಂತೇಳಿ ಸುದ್ದಿ ಹತ್ತು. ಅವ್ರು ದಿವಸ ದುಡಿದು ತಮ್ಮ ಉಪಜೀವನ ನಡೆಸ್ಕೊತಿದ್ರು. ಅದು ನಮಗೆ ಕೇಳಿ ಭಾಳ ಆಘಾತ ಆತ. ದಿವಸ ಆದ್ರೆ ಅವ್ರಿಂತ ಅವ್ರ ಫ್ಯಾಮ್ಲಿ ನಡೀತಿತ್ತು. ಆಮೇಲೆ ಒಳ್ಳೆ ಹುಡುಗರು ನಮ್ಮ ಕಡೆ ತೊಗೊಂಡು ಹೊಂಟಿಗೆ ಹೆಚ್ಚು ಕಮ್ಮಿ ಒಂದು 8-10 ವರ್ಷ ಆತ್ರಿ. ಅವರು ಒಳ್ಳೆ ಹುಡುಗರು ಇದ್ರೆ ಇದು ಆಗಬಾರ್ದಾಗಿತ್ತು. ಝೊಮ್ಯಾಟೊ ಸ್ವಿಗ್ಗಿ ಎರಡದ್ರೊಳಗೂ ಬರ್ತಿದ್ರು. ಹುಡುಗರು ಎಲ್ಲ ಚೆನ್ನಾಗಿ ಸ್ವಭಾವ ಇತ್ತು ರೀ ಪಾಪ. ಅಂದ್ರೆ ಒಳ್ಳೆ ಇದ್ರಿ. ಅವ್ರಿಗೆ ಇದಾಗಿದ್ದು ಭಾಳ ಇದಾಗಿಬಿಡ್ತು ನಮಗಾಗ. ಇಲ್ಲ ಇಲ್ಲ ರೀ, ಇದು ಆಗಬಾರ್ದಾಗಿತ್ತು. ಅವ್ರಿಗೆ ಇಂಥ ಘಟನೆ ಆಗಬಾರ್ದಾಗಿತ್ತು. ಅವ್ರ ಫ್ಯಾಮ್ಲಿ ಎಲ್ಲ ಪಾಪಿಗೆಲ್ಲ ಇದಾಗಿಬಿಡ್ತೈತಿ. ಸಮಸ್ಯೆ ಒಳಗೆ ಇದಾಕೈತಿ. ಮನೆಯಾಗ ದುಡಿಯೋರು ಇದ್ರೆ ಎಲ್ಲ ನಡೀತಿರ್ತೈತಿ. ಹೀಗಾಗಿ ಇದಾಗಬಾರ್ದಾಗಿತ್ತು. ಅಕ್ಷಯ್ ಅವ್ರದ್ದೇನೋ ಟ್ರೈ ಮಾಡತ್ತಿದ್ರಂತ್ರಿ. ಅದಾಗ್ಲಾರ್ದಕ್ಕೆ ಅವ್ರು ಬೇರೆ ಕಡೆ ಇದು ಸಿಗೋ ಮಟ್ಟ ಸ್ವಿಗ್ಗಿ ಒಳಗೇನೋ ಆರ್ಡರ್ ಇದನ್ನು ಮಾಡತ್ತಿದ್ರು ಅಂತ ಹೇಳ್ತಿದ್ರು. ಮಾತಾಡ್ತಿದ್ರು. ಒಳ್ಳೆ ಸ್ವಭಾವದವ್ರು ಇದ್ದಾರೆ.